ಹಾಯ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಸಿಂಪಲಾಗಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮನೇಲಿದ್ದರೆ, ಹೌಸ್ ವೈಫ್ಸ್ ಆಗಿದ್ದರೆ, ನೀವು ಹೇಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ದುಡ್ಡನ್ನ ಮಾಡ್ಬೋದು, ಅಂದರೆ ಮನೇಲಿ ನಿಮ್ಮ ಚಿಕ್ಕ ಪುಟ್ಟ ಖರ್ಚುಗಳಿಗೆ ಹೇಗೆ ಅಮೌಂಟ್ನ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ಮೀಶೋಯಿಂದ ನೀವು ಹೇಗೆ ಅಮೌಂಟ್ನ ಮಾಡ್ಬೋದು ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಿಮ್ಗೇನಾದರೂ ಇನ್ನೂ ಅದರ್ ಸೋರ್ಸಿಂದ ಹೇಗೆ ಅಂತ ಹೇಳಿ ನಿಮ್ಗೇನಾದರೂ ಗೊತ್ತಿಲ್ಲ ಅಂತ ಅಂದರೆ ಕಮೆಂಟಲ್ಲಿ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಆಯಿತಾ. ಈಗ ಮೀಶೋದಲ್ಲಿ ನೀವು ಹೇಗೆ ಮಾಡ್ಬೋದು ಅಂತ ಅಂದರೆ, ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಇದೆ. ಮೀಶೋದಲ್ಲಿ ಅಂತಲ್ಲ, ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ, ಬೇಕಾದಷ್ಟು ಶಾಪಿಂಗ್ ಆ್ಯಪ್ಸಲ್ಲಿದೆ. ನೀವು ಅದರಲ್ಲಿ ಮೀಶೋನ ಹೇಗೆ ಯೂಸ್ ಮಾಡ್ಕೊಬೋದು. ಆಲ್ಮೋಸ್ಟ್ ನಾವೆಲ್ಲ ಮೀಶೋದಿಂದನೇ ಜಾಸ್ತಿ ತರಿಸೋದು, ಯಾಕಂದರೆ ಅದು ಸ್ವಲ್ಪ ಅಫೋರ್ಡಬಲ್ ಆಗಿ ಸಿಗುತ್ತೆ ಅಂತ ಹೇಳಿ. ನೀವು ಮೀಶೋಯಿಂದ ಹೇಗೆ ತರಿಸ್ಕೊಬೋದು ಅಂದರೆ, ಈಗ ನೀವು ಮೀಶೋಯಿಂದ ಏನೋ ಒಂದು ಪ್ರಾಡಕ್ಟ್ ತರಿಸಿರ್ತೀರ, ಏನೋ ಒಂದು ಪ್ಯಾನ್ ಅಥವಾ ಏನಾದ್ರು ಒಂದು ತರಿಸಿರ್ತೀರ, ಅದನ್ನು ನೀವು ರಿವ್ಯೂ ಕೊಡಬೇಕು ಆನ್ಲೈನಲ್ಲಿ. ಈಗ ಇನ್ಸ್ಟಾಗ್ರಾಮು ಆ ಥರದ್ರಲ್ಲಿ ನಿಮ್ಮ ಫೇಸ್ ತೋರಿಸಿ ವೀಡಿಯೋ ಮಾಡೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ರಿವ್ಯೂ ಕೊಡಿ. ಈ ಥರ ನೋಡಿ, ಹೀಗೆ ಓಪನ್ ಮಾಡ್ತಾಯಿದ್ದೀನಿ, ಈ ಥರ ಮಾಡ್ತಾಯಿದ್ದೀನಿ, ಇದಕ್ಕಿಷ್ಟು ಪ್ರೈಸು, ಇದೇನೇನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ರಿವ್ಯೂ ಕೊಡ್ಬೋದು. ಆ ಪ್ರಾಡಕ್ಟ್ ಏನಾದರೂ ಬೇರೆಯವ್ರಿಗೆ ಇಷ್ಟ ಆಯಿತು ಅಂದರೆ ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ. ಆವಾಗ ನಿಮ್ಮ ಲಿಂಕನ್ನು ಅವರಿಗೆ ಶೇರ್ ಮಾಡೋದ್ರಿಂದ ಅವರು ಅದರಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ಇಂತಿಷ್ಟು ಕಮಿಷನ್ ಅಂತ ಹೇಳಿ ಮೀಶೋಯಿಂದ ಬರುತ್ತೆ. ಅಂದರೆ ನೀವು ಅವರು 100 ರೂಪಾಯಿ ಪ್ರಾಡಕ್ಟ್ ತೊಗೊಂಡ್ರೆ ನಿಮಗೆ 10 ರೂಪಾಯಿ ಹಂಗೆ ಕಮಿಷನ್ ಬರುತ್ತೆ. ಹಾಗೆ ಎಷ್ಟು ಜನ ತೊಗೊತಾರೋ ಅದ್ರ ಮೇಲೆ ನಿಮಗೆ ಕಮಿಷನ್ ಬರ್ತಾ ಹೋಗುತ್ತೆ. ಎಷ್ಟು ಪ್ರಾಡಕ್ಟು, ವರ್ತಿ ಪ್ರಾಡಕ್ಟು, ಆ ಥರ ನೀವು 1000 ರುಪೀಸ್ದು ತೊಗೊಂಡಿದ್ರೆ ಆ ಥರ ನೀವು ಹೆಂಗೆ ಅಂದರೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಇರುತ್ತೆ ವಿಡಿಯೋ. ಇದಕ್ಕೆಲ್ಲ ಯೂಸ್ ಆಗುತ್ತೆ, ಇದಕ್ಕೆ ಯೂಸ್ ಆಗುತ್ತೆ, ಇದಕ್ಕೆ ಯೂಸ್ ಆಗುತ್ತೆ ಅಂದರೆ ಜನಗಳಿಗೆ ಗೊತ್ತಾಗುತ್ತೆ. ಅಂದರೆ ತುಂಬ ಜನ ಸರ್ಚ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಕೆಲವ್ರಿಗೆ ನಮಗೆ ಸಿಕ್ಕಿದ್ದು ನಿಮಗೆ ಸಿಗಲ್ಲ, ನಿಮಗೆ ಸಿಕ್ಕಿದ್ದು ನಮಗೆ ಸಿಗಲ್ಲ. ಅಂದರೆ ರಿವ್ಯೂ ನೋಡಿದೆ ನಾವೇನು ತೊಗೊಳ್ಳಲ್ಲ. ಅದರಲ್ಲಿ ರಿವ್ಯೂ ಹಿಂಗೆ ಸರ್ಚ್ ಮಾಡ್ತೀವಿ, ಹೆಂಗೆ ರಿವ್ಯೂ ಬಂದಿದೆ, ಎಷ್ಟು ಮಾರ್ಕಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ. ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೆ, ನಿಮಗೆ ಮನೆಗೆ ಯಾವುದು ಯೂಸಸ್ ಇದೆ ಅಂತ ಐಟಮ್ಸ್ ಎಲ್ಲ ನೀವು ಆಲ್ಮೋಸ್ಟ್ ತರಿಸ್ತಾರೆ ಎಲ್ಲ ಲೇಡೀಸು, ನನಗೆ ಗೊತ್ತಿರಂಗೆ ಮೀಶೋದಿಂದ ತರಿಸ್ಕೊತಿರಲ್ಲ, ಅದನ್ನು ಹಾಗೆ ರಿವ್ಯೂ ಕೊಡಿ. ಕೆಳಗಡೆ ಬರ್ದು ಹಾಕಿ, ಅಲ್ಲಿ ಕಾಮೆಂಟ್ ಮಾಡಿ ಲಿಂಕ್ ಬೇಕಂತ ಹೇಳಿದ್ರೆ ಅಂತ ಹೇಳಿ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ನಿಮಗೆ ಮೀಶೋಯಿಂದ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮೀಶೋ ಅಲ್ಲ, ನೀವು ಅಮೆಝಾನಲ್ಲೂ ಇದನ್ನ ಮಾಡ್ಬೋದು. ಅಮೆಝಾನಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅದ್ರದ್ದು ಪ್ರೊಸೆಸಿಂಗ್ ಎಲ್ಲ ಜಾಸ್ತಿ ಇದೆ. ಅದ್ರದ್ದು ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಇದಕ್ಕೊಂದು ಅಂದರೆ, ಈಗ ಇನ್ಸ್ಟಾಗ್ರಾಮಲ್ಲಿ ನೀವು ಹೊಸಬ್ರಾಗಿದ್ದರೆ ಫಸ್ಟಿಂದನೇ ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನೀವು ವಿಡಿಯೋ ಮಾಡ್ತಾ ಆಮೇಲೆ ಈ ಮೀಶೋದವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಮೀಶೋದವರು, ಅದೇ ಥರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರೇ ನಿಮಗೆ ಹೇಗೆ ಮಾಡಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನೀವು ಅದನ್ನು ಇನ್ನೂ ಡೆವಲಪ್ ಮಾಡ್ಕೊಂಡು ಹೋದರೆ ಒಂದು ಮಂತ್ಲಿ ಒಂದು 10,000 ರಿಂದ 15,000ಕ್ಕೇನು ಕಮ್ಮಿ ಇಲ್ಲ. ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಒಂದು ಚಿಕ್ಕ ಪುಟ್ಟ ಮನೆ ಖರ್ಚಿಗಾದರೂ ನಮಗೆ ಸ್ವಲ್ಪ ಅಮೌಂಟ್ ಆಗುತ್ತೆ ಈ ಅಫಿಲಿಯೇಟ್ ಮಾರ್ಕೆಟಿಂಗಿಂದ. ಅವರಿಗೂ ಬಿಸ್ನೆಸ್ ಆದಂಗೆ ಆಗುತ್ತೆ, ನಮಗೂ ಸ್ವಲ್ಪ ಕಮಿಷನ್ ಅಂತ ಇಂತಿಷ್ಟು ಅಂತ ಕೊಡ್ತಾರೆ. ನಾವಿಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡಬೇಕು. ಅದು ಏನು ನಮಗೇನು ರಿಸ್ಕ್ ಏನಿಲ್ಲ ಇದರಲ್ಲಿ. ಅವರು ಪ್ರಾಡಕ್ಟ್ ಕಳಿಸ್ತಾರೆ, ಇವ್ರು ತೊಗೊತಾರೆ, ನಾವು ಕೊಟ್ಟಿರೋದು ಅಂತ ಏನೂ ಇರಲ್ಲ. ಅದು ತುಂಬ ಬೆಸ್ಟ್ ಇದೆ. ಈ ಥರ ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ. ಈಗ ರೀಸೇಲ್ ಎಲ್ಲ ಮಾಡ್ತಾಯಿದ್ರು ಮೀಶೋಯಿಂದ, ಅದೆಲ್ಲ ಈಗ ಯಾರೂ ತೊಗೊಳ್ಳಲ್ಲ. ಯಾಕಂದರೆ ಅದರಲ್ಲಿ 100 ರೂಪಾಯಿದು 200 ರೂಪಾಯಿ ಹೇಳಿದ್ರೆ ಯಾರು ತೊಗೊತಾರೆ ಇಲ್ಲಿ ಮೀಶೋ ಪ್ರಾಡಕ್ಟನ್ನು? ಅದೇ ಥರ ಯಾರೂ ತೊಗೊಳ್ಳಲ್ಲ. ನಿಮಗೆ ಯಾವ ಐಟಮ್ ಚೆನ್ನಾಗಿ ಅನಿಸುತ್ತೆ, ಯಾವುದು ವರ್ತ್ ಅನಿಸುತ್ತೆ, ಮತ್ತು ಕರೆಕ್ಟಾಗಿ ಕೊಡಬೇಕು ರಿವ್ಯೂನ. ಚೆನ್ನಾಗಿರೋ ಪ್ರಾಡಕ್ಟಿಗೆ ಚೆನ್ನಾಗಿದೆ ಅಂತೆಲ್ಲ ಕೊಡೋಕ್ಕೆ ಹೋಗಬೇಡಿ. ಚೆನ್ನಾಗಿರೋ ಪ್ರಾಡಕ್ಟಿಗೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅನ್ನೋ ಪ್ರಾಡಕ್ಟಿಗೆ ಚೆನ್ನಾಗಿಲ್ಲ ಅನ್ನಿ. ಆವಾಗ ನಿಮಗೆ ಇನ್ನೂ ಜಾಸ್ತಿ ಆಗ್ತಾರೆ ವ್ಯೂವರ್ಸು. ಇನ್ಸ್ಟಾಗ್ರಾಮಲ್ಲಿ ಇಂಥ ಕಂಟೆಂಟ್ಗಳಿಗೆ ಜಾಸ್ತಿ ಫಾಲೋವರ್ಸು, ಲೈಕ್ಸು ಎಲ್ಲ ಜಾಸ್ತಿ ಬರುತ್ತೆ. ನಾನು ಒಂದು 2-3 ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಸಾರಿ ಚೆಕ್ ಮಾಡಿ ನೋಡಿ. ಮತ್ತು ನೆಕ್ಸ್ಟು ನಾನು ಇನ್ನೂ ಅದರ್ ಸೋರ್ಸಿಂದ ನೀವು ಹೇಗೆಲ್ಲ ಮನೇಲೇ ಇದ್ದು ಏನೆಲ್ಲ ಮಾಡ್ಬೋದು, ಹೇಗೆಲ್ಲ ಅರ್ನ್ ಮಾಡ್ಬೋದು ಅಂತ ನಾನು ಬೇಕಾದರೆ ಹೇಳ್ಕೊಡ್ತೀನಿ. ನಾನೊಂದು 2ರಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ. ಅದ್ರ ಬಗ್ಗೆ ನಂಗೆ ಸ್ವಲ್ಪ ನಾಲೆಡ್ಜ್ ಬಂದಿದೆ. ನನ್ನಿಂದ ನಿಮಗೇನಾದರೂ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೇನಾದರೂ ಇನ್ನೂ ನಾನು ಈ ಥರ ವಿಡಿಯೋ ಮಾಡಬೇಕು ಅನ್ನೋ ಹಂಗಿದ್ರೆ ಕೆಳಗೆ ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ ಆಯಿತಾ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಾಳೆ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆಯಿತಾ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.